ಸಂಭೋಗಕ್ಕೆ ಸರಿಯಾದ ಸಮಯ ಯಾವುದು ಎಂಬ ಪ್ರಶ್ನೆ ಬಹುತೇಕ ಪ್ರತಿಯೊಬ್ಬ ದಂಪತಿಯ ಮನಸ್ಸಿನಲ್ಲಿ ಒಂದಲ್ಲ ಒಂದು ಬಾರಿ ಮೂಡಿರುತ್ತದೆ. ಕೆಲವರು ಬೆಳಗಿನ ಸಮಯವೇ ಉತ್ತಮ ಎನ್ನುತ್ತಾರೆ, ಇನ್ನು ಕೆಲವರು ರಾತ್ರಿ ಸಮಯ ಸರಿಯಾದ ಸಮಯ ಎಂದು ನಂಬುತ್ತಾರೆ. ಇನ್ನು ಕೆಲವರು ಊಟದ ನಂತರ ಅಥವಾ ವಾರಾಂತ್ಯದ ಸಮಯ ಹೆಚ್ಚು ಸೂಕ್ತ ಎಂದು ಹೇಳುತ್ತಾರೆ. ಆದರೆ ನಿಜಕ್ಕೂ ವಿಜ್ಞಾನ ಏನು ಹೇಳುತ್ತದೆ? ನಮ್ಮ ದೇಹದ ಜೈವಿಕ ಗಡಿಯಾರ, ಹಾರ್ಮೋನುಗಳು, ಮನಸ್ಥಿತಿ, ಕೆಲಸದ ಒತ್ತಡ, ನಿದ್ರೆ ಮತ್ತು ಆರೋಗ್ಯ ಇವೆಲ್ಲವೂ ಈ ಸಮಯದಲ್ಲಿ ಪಾತ್ರವಹಿಸುತ್ತವೆಯೇ? ಅಥವಾ ಈ ಪ್ರಶ್ನೆಗಳಿಗೆ ಸರಳ ವೈಜ್ಞಾನಿಕ ಮತ್ತು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಉತ್ತರ ತಿಳಿದುಕೊಳ್ಳೋಣ. 1. ಸರಿಯಾದ ಸಮಯ ಎಂದರೆ ಒಂದೇ ಸಮಯವೇ? ಮೊದಲಿಗೆ ಒಂದು ಪ್ರಮುಖ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಪಂಚದ ಎಲ್ಲರಿಗೂ ಒಂದೇ ಸಮಯ ಸೂಕ್ತ ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಪ್ರತಿಯೊಬ್ಬರ ಜೀವನ ಶೈಲಿ ವಿಭಿನ್ನವಾಗಿರುತ್ತದೆ. ಕೆಲವರು ಬೆಳಿಗ್ಗೆ ತುಂಬ ಚುರುಕರಾಗಿರುತ್ತಾರೆ, ಕೆಲವರಿಗೆ ರಾತ್ರಿ ಸಮಯವೇ ಆರಾಮದಾಯಕವಾಗಿರುತ್ತದೆ, ಕೆಲವರು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುತ್ತಾರೆ, ಇನ್ನೂ ಕೆಲವರು ದಿನಪೂರ್ತಿ ದೈಹಿಕ ಕೆಲಸ ಮಾಡಿ ತನದಿರುತ್ತಾರೆ. ಹೀಗಾಗಿ ಸರಿಯಾದ ಸಮಯ ಎನ್ನುವುದು ಗಡಿಯಾರದಲ್ಲಿರುವ ಒಂದು ನಿರ್ದಿಷ್ಟ ಗಂಟೆಯಲ್ಲ. ಅದು ಇಬ್ಬರು ದೈಹಿಕವಾಗಿ ಆರಾಮವಾಗಿರುವ, ಮಾನಸಿಕವಾಗಿ ನೆಮ್ಮದಿಯಲ್ಲಿರುವ ಮತ್ತು ಪರಸ್ಪರ ಸಮ್ಮತಿ ಇರುವ ಸಮಯವಾಗಿದೆ. ಎರಡನೆಯದು, ದೇಹದ ಜೈವಿಕ ಗಡಿಯಾರ ಹೇಗೆ ಕೆಲಸ ಮಾಡುತ್ತದೆ? ನಮ್ಮ ದೇಹದಲ್ಲಿ 24 ಗಂಟೆಗಳ ಜೈವಿಕ ಚಕ್ರವಿದೆ. ಇದನ್ನೇ ಸರ್ಕೇಡಿಯನ್ ರಿದಮ್ ಎಂದು ಕರೆಯುತ್ತಾರೆ. ಈ ಚಕ್ರದ ಪ್ರಕಾರ ಹಾರ್ಮೋನುಗಳು ಶಕ್ತಿ, ನಿದ್ರೆ, ಹಸಿವು, ಏಕಾಗ್ರತೆ ಹಾಗೂ ಮನಸ್ಥಿತಿ ಬದಲಾಗುತ್ತಿರುತ್ತವೆ. ಬೆಳಿಗ್ಗೆ ಎದ್ದ ನಂತರ ಕೆಲವು ಹಾರ್ಮೋನುಗಳು ಮಟ್ಟ ಸಹಜವಾಗಿ ಇರುತ್ತದೆ. ಅನೇಕ ಆರೋಗ್ಯ ತಜ್ಞರು ಅಭಿಪ್ರಾಯದ ಪ್ರಕಾರ ಸಾಕಷ್ಟು ನಿದ್ರೆ ಮಾಡಿದ ನಂತರ ಬೆಳಿಗ್ಗೆ ದೇಹದಲ್ಲಿ ಚೈತನ್ಯ ಹೆಚ್ಚು ಇರುತ್ತದೆ, ಮನಸ್ಸು ತಾಜಾ ಇರುತ್ತದೆ. ಕೆಲವರಿಗೆ ಈ ಸಮಯದಲ್ಲಿ ಒತ್ತಡ ಕಡಿಮೆ ಇರುತ್ತದೆ. ರಾತ್ರಿ ತಡವಾಗಿ ಕೆಲಸ ಮಾಡುವ ಅಭ್ಯಾಸ ಇಲ್ಲದಿದ್ದರೆ ಬೆಳಗಿನ ಸಮಯ ಶಕ್ತಿಯುತವಾಗಿ ಅನಿಸಬಹುದು. ಆದರೆ ಇದು ಎಲ್ಲರಿಗೂ ಅನಿಸುವುದಿಲ್ಲ. ಯಾರಿಗಾದರೂ ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗಬೇಕಾದರೆ ಅಥವಾ ಸಮಯದ ಒತ್ತಡ ಇದ್ದರೆ ಅವರಿಗೆ ಈ ಸಮಯ ಸೂಕ್ತವಾಗದೇ ಇರಬಹುದು. ಮೂರನೆಯದು, ಹಾಗಾದರೆ ರಾತ್ರಿ ಸಮಯ? ಬಹುತೇಕ ದಂಪತಿಗಳು ರಾತ್ರಿ ಸಮಯವನ್ನೇ ಆಯ್ಕೆ ಮಾಡುತ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳು: ದಿನದ ಕೆಲಸ ಮುಗಿದಿರುತ್ತದೆ, ಇಬ್ಬರು ಮನೆಯಲ್ಲಿರುತ್ತಾರೆ, ಮಾತನಾಡಲು ಸಮಯ ಸಿಗುತ್ತದೆ. ಆದರೆ ಇಲ್ಲಿ ಒಂದು ಸಮಸ್ಯೆಯೂ ಇದೆ. ಕೆಲಸದ ಒತ್ತಡ, ಟ್ರಾಫಿಕ್, ಮನೆಯ ಜವಾಬ್ದಾರಿಗಳು ಹಾಗೂ ದಣಿವು ಇವೆಲ್ಲವೂ ರಾತ್ರಿ ವೇಳೆಗೆ ದೇಹವನ್ನು ಆಯಾಸಗೊಳಿಸಬಹುದು. ಹೀಗಾಗಿ ರಾತ್ರಿ ಸಮಯ ಎಲ್ಲರಿಗೂ ಅತ್ಯುತ್ತಮ ಎನ್ನುವುದು ಸರಿಯಲ್ಲ. ನಾಲ್ಕನೆಯದು, ಮನಸ್ಥಿತಿ ಏಕೆ ಮುಖ್ಯ? ಸಮಯಕ್ಕಿಂತಲೂ ಮುಖ್ಯವಾದದ್ದು ಮನಸ್ಥಿತಿ. ಒತ್ತಡ, ಆತಂಕ, ಕೋಪ ಅಥವಾ ಬೇಸರ ಇದ್ದರೆ ದೇಹದ ಪ್ರತಿಕ್ರಿಯೆಯು ಬದಲಾಗುತ್ತದೆ. ಆದ್ದರಿಂದ ಆರೋಗ್ಯಕರ ಸಂಬಂಧದಲ್ಲಿ ಪರಸ್ಪರ ಮಾತುಕತೆ, ನಂಬಿಕೆ ಮತ್ತು ಗೌರವ ಬಹಳ ಮುಖ್ಯ. ಒಬ್ಬರಿಗೆ ಅನುಕೂಲವಾದ ಸಮಯ ಇನ್ನೊಬ್ಬರಿಗೆ ಅನುಕೂಲವಾಗದೇ ಇರಬಹುದು. ಅದಕ್ಕಾಗಿ ಇಬ್ಬರು ಮಾತನಾಡಿಕೊಂಡು ತಮ್ಮ ಜೀವನ ಶೈಲಿಗೆ ಹೊಂದುವ ಸಮಯವನ್ನು ಆಯ್ಕೆ ಮಾಡುವುದು ಉತ್ತಮ. 5ನೆಯದು, ಊಟ ಮಾಡಿದ ತಕ್ಷಣ ಸರಿಯೇ? ಇದು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ. ತುಂಬಾ ಭಾರವಾದ ಊಟ ಮಾಡಿದ ತಕ್ಷಣ ದೇಹ ಜೀರ್ಣಕ್ರಿಯೆಯತ್ತ ಹೆಚ್ಚು ಗಮನ ಹರಿಸುತ್ತದೆ. ಈ ಸಮಯದಲ್ಲಿ ಕೆಲವರಿಗೆ ಸೋಮಾರಿತನ ಅಥವಾ ನಿದ್ರೆಯ ಭಾವನೆ ಉಂಟಾಗಬಹುದು. ಹೀಗಾಗಿ ತುಂಬಾ ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣಕ್ಕಿಂತ ಸ್ವಲ್ಪ ಸಮಯದ ನಂತರ ದೇಹ ಆರಾಮವಾಗಿರುವಾಗ ಉತ್ತಮವಾಗಿರಬಹುದು. 6. ನಿದ್ರೆಯ ಪಾತ್ರ. ಸಾಕಷ್ಟು ನಿದ್ರೆ ಪಡೆದಿರುವುದು ಆರೋಗ್ಯಕರ ದಾಂಪತ್ಯ ಜೀವನದ ಪ್ರಮುಖ ಅಂಶವಾಗಿದೆ. ನಿದ್ರೆ ಕಡಿಮೆಯಾದರೆ ದಣಿವು ಹೆಚ್ಚಾಗಬಹುದು, ಮನಸ್ಥಿತಿ ಬದಲಾಗಬಹುದು, ಒತ್ತಡ ಹೆಚ್ಚಾಗಬಹುದು ಮತ್ತು ಶಕ್ತಿ ಕಡಿಮೆಯಾಗಬಹುದು. ಆದ್ದರಿಂದ ಉತ್ತಮ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮ ಇವೆಲ್ಲವೂ ಒಟ್ಟಾಗಿ ಆರೋಗ್ಯಕರ ಜೀವನಕ್ಕೆ ನೆರವಾಗುತ್ತವೆ. 7ನೆಯದು, ತಪ್ಪು ನಂಬಿಕೆಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ವದಂತಿಗಳ ಮೂಲಕ ಅನೇಕ ತಪ್ಪು ಮಾಹಿತಿಗಳು ಹರಡುತ್ತವೆ. ಉದಾಹರಣೆಗೆ, ರಾತ್ರಿ ಮಾತ್ರ ಸರಿಯಾದ ಸಮಯ, ಬೆಳಿಗ್ಗೆ ಎಂದಿಗೂ ಉತ್ತಮ, ಒಂದು ನಿರ್ದಿಷ್ಟ ಸಮಯದಲ್ಲಿ ಆರೋಗ್ಯಕ್ಕೆ ಲಾಭ. ಈ ರೀತಿಯ ಹೇಳಿಕೆಗಳಿಗೆ ಎಲ್ಲರೂ ಅನ್ವಯಿಸುವ ವೈಜ್ಞಾನಿಕ ಆಧಾರ ಇರುವುದಿಲ್ಲ. ವಾಸ್ತವವಾಗಿ ಆರೋಗ್ಯಕರ ಸಂಬಂಧಕ್ಕೆ ಮುಖ್ಯವಾದುದು ಸಮಯವಲ್ಲ, ಇಬ್ಬರ ಪರಸ್ಪರ ಸಮ್ಮತಿ, ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. 8. ಬೆಳಗಿನ ಸಮಯ ಏಕೆ ಕೆಲವರಿಗೆ ಉತ್ತಮ? ಸಾಕಷ್ಟು ನಿದ್ರೆ ಮಾಡಿದ ನಂತರ ಅನೇಕ ಜನರಿಗೆ ಬೆಳಿಗ್ಗೆ ದೇಹವು ಹೆಚ್ಚು ಚೈತನ್ಯದಿಂದಿರುತ್ತದೆ, ಮನಸ್ಸು ತಾಜಾ ಇರುತ್ತದೆ ಮತ್ತು ದಿನದ ಕೆಲಸದ ಒತ್ತಡ ಇನ್ನೂ ಆರಂಭವಾಗಿರುವುದಿಲ್ಲ.
ಕೆಲವರಿಗೆ ಬೆಳಿಗ್ಗೆ ಮನಸ್ಥಿತಿ ಉತ್ತಮವಾಗಿರುತ್ತದೆ, ದೇಹದಲ್ಲಿ ಶಕ್ತಿ ಹೆಚ್ಚು ಇರುತ್ತದೆ, ಒತ್ತಡ ಕಡಿಮೆ ಅನುಭವವಾಗುತ್ತದೆ. ಆದರೆ ಬೆಳಿಗ್ಗೆ ಕೆಲಸಕ್ಕೆ ತುರ್ತಾಗಿ ಹೋಗಬೇಕಾದರೆ ಅಥವಾ ಸಮಯದ ಒತ್ತಡ ಇದ್ದರೆ ಈ ಸಮಯ ಸೂಕ್ತವಾಗದೇ ಇರಬಹುದು. 9. ಮಧ್ಯಾಹ್ನದ ಸಮಯ. ಮಧ್ಯಾಹ್ನದ ಬಗ್ಗೆ ಹೆಚ್ಚು ಜನ ಮಾತನಾಡುವುದಿಲ್ಲ, ಆದರೆ ರಜೆ ದಿನಗಳಲ್ಲಿ ಅಥವಾ ಸಮಯದ ಸ್ವಾತಂತ್ರ್ಯ ಇರುವವರಿಗೆ ಇದು ಸಹ ಅನುಕೂಲವಾಗಬಹುದು. ಆದರೆ ಕಚೇರಿ ಕೆಲಸ, ಬಿಸಿಲು, ದೈಹಿಕ ಆಯಾಸ ಅಥವಾ ಊಟದ ನಂತರದ ನಿದ್ರೆಯ ಭಾವನೆ ಕೆಲವರಿಗೆ ಈ ಸಮಯವನ್ನು ಕಡಿಮೆ ಅನುಕೂಲಕರವಾಗಿಸಬಹುದು. 10. ರಾತ್ರಿ ಹೆಚ್ಚು ಜನ ಆಯ್ಕೆ ಮಾಡುವ ಸಮಯ. ಬಹುತೇಕ ದಂಪತಿಗಳು ರಾತ್ರಿಯ ಸಮಯವನ್ನು ಆಯ್ಕೆ ಮಾಡುತ್ತಾರೆ. ಕಾರಣಗಳು ಸ್ಪಷ್ಟ, ದಿನದ ಕೆಲಸ ಮುಗಿದಿರುತ್ತದೆ, ಕುಟುಂಬದ ಜವಾಬ್ದಾರಿಗಳು ಕಡಿಮೆಯಾಗಿರುತ್ತವೆ ಮತ್ತು ಇಬ್ಬರು ನೆಮ್ಮದಿಯಾಗಿ ಮಾತನಾಡಲು ಸಮಯ ಸಿಗುತ್ತದೆ. ಆದರೆ ತುಂಬಾ ದಣಿದಿರುವ ದಿನಗಳಲ್ಲಿ ದೇಹಕ್ಕೆ ವಿಶ್ರಾಂತಿಯ ಹೆಚ್ಚು ಅಗತ್ಯವಾಗಬಹುದು. ಆದ್ದರಿಂದ ಪ್ರತಿದಿನವೂ ರಾತ್ರಿ ಸಮಯವೇ ಅತ್ಯುತ್ತಮ ಎಂದು ಹೇಳಲಾಗುವುದಿಲ್ಲ. ಕೆಲಸದ ಒತ್ತಡದ ಪರಿಣಾಮ. ಇಂದಿನ ಜೀವನದಲ್ಲಿ ಒತ್ತಡವು ಸಾಮಾನ್ಯವಾಗಿದೆ. ದಿನಪೂರ್ತಿ ಒತ್ತಡದಲ್ಲಿರುವ ವ್ಯಕ್ತಿಗೆ ದಣಿವು ಹೆಚ್ಚಾಗಬಹುದು, ಮನಸ್ಸು ಬೇರೆ ವಿಚಾರಗಳಲ್ಲಿ ತೊಡಗಿರಬಹುದು ಮತ್ತು ವಿಶ್ರಾಂತಿಯ ಅಗತ್ಯ ಹೆಚ್ಚಿರಬಹುದು. ಆದ್ದರಿಂದ ದಂಪತಿಗಳು ಪರಸ್ಪರ ಮಾತನಾಡಿಕೊಂಡು ಇಬ್ಬರೂ ಆರಾಮವಾಗಿರುವ ಸಮಯವನ್ನು ಆರಿಸಿಕೊಳ್ಳುವುದು ಉತ್ತಮ. 11. ಆರೋಗ್ಯಕರ ಜೀವನ ಶೈಲಿ ಏಕೆ ಮುಖ್ಯ? ಆರೋಗ್ಯಕರ ಸಂಬಂಧಕ್ಕೆ ಕೇವಲ ಸಮಯ ಸಾಕಾಗುವುದಿಲ್ಲ, ಈ ಅಭ್ಯಾಸಗಳು ಸಹ ಮುಖ್ಯ. ಪ್ರತಿದಿನ ಸಾಕಷ್ಟು ನಿದ್ರೆ, ನಿಯಮಿತ ವ್ಯಾಯಾಮ, ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವನ್ನು ತಪ್ಪಿಸುವುದು. ಒತ್ತಡವನ್ನು ಕಡಿಮೆ ಮಾಡುವ ಚಟುವಟಿಕೆಗಳು. ದೇಹ ಆರೋಗ್ಯಕರವಾಗಿದ್ದರೆ ಮನಸ್ಸು ಉತ್ತಮವಾಗಿರುತ್ತದೆ. ವಯಸ್ಸಿನ ಜೊತೆಗೆ ದೇಹದ ಶಕ್ತಿ, ನಿದ್ರೆಯ ಮಾದರಿ ಮತ್ತು ಜೀವನ ಶೈಲಿ ಬದಲಾಗುತ್ತವೆ. ಯುವ ದಂಪತಿಗಳ ಸಮಯದ ಆಯ್ಕೆಯು ಹಿರಿಯ ದಂಪತಿಗಳಿಗಿಂತ ಭಿನ್ನವಾಗಿರಬಹುದು. ಆದ್ದರಿಂದ ಇತರರ ಅನುಭವವನ್ನು ಅನುಕರಿಸುವ ಬದಲು ತಮ್ಮ ಜೀವನಕ್ಕೆ ಹೊಂದುವ ಸಮಯವನ್ನು ಕಂಡುಕೊಳ್ಳುವುದು ಹೆಚ್ಚು ಮುಖ್ಯ. 12. ಸಂವಹನದ ಮಹತ್ವ. ಆರೋಗ್ಯಕರ ಸಂಬಂಧದ ಅಡಿಪಾಯವೇ ಸಂವಹನ. ಒಬ್ಬರ ಇಷ್ಟ, ಅನುಕೂಲ, ಸಮಯ ಮತ್ತು ಅಗತ್ಯಗಳನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಯಾವುದೇ ಸಂಬಂಧದಲ್ಲಿ ಪರಸ್ಪರ ಗೌರವ ಮತ್ತು ಸ್ಪಷ್ಟ ಮಾತುಕತೆ ಅತ್ಯಂತ ಮುಖ್ಯ. 13. ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು? ಕೆಳಗಿನಂತಹ ಸಮಸ್ಯೆಗಳು ದೀರ್ಘಕಾಲ ಮುಂದುವರೆದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ನಿರಂತರ ಆಯಾಸ, ನಿದ್ರೆಯ ಸಮಸ್ಯೆ, ದೀರ್ಘಕಾಲದ ಒತ್ತಡ ಮತ್ತು ಸಂಬಂಧದ ಮೇಲೆ ಪರಿಣಾಮ ಬೀರುವ ಆರೋಗ್ಯಕರ ಸಮಸ್ಯೆಗಳು. ವೈದ್ಯರ ಸಲಹೆಯು ಸರಿಯಾದ ಮಾರ್ಗದರ್ಶನ ನೀಡುತ್ತದೆ. 14. ಸಮಯಕ್ಕಿಂತ ಪರಸ್ಪರ ಸಮ್ಮಿತಿಯೇ ಮುಖ್ಯ. ಹಲವರು ಯಾವ ಸಮಯ ಉತ್ತಮ ಎಂಬ ಪ್ರಶ್ನೆಯಲ್ಲೇ ಹೆಚ್ಚು ಗಮನ ಕೊಡುತ್ತಾರೆ. ಆದರೆ ಆರೋಗ್ಯ ತಜ್ಞರು ಒತ್ತಿ ಹೇಳುವ ವಿಷಯವೇನೆಂದರೆ ಇಬ್ಬರೂ ಆರಾಮವಾಗಿರುವುದು, ಇಚ್ಛೆಯಿಂದ ಒಪ್ಪಿಕೊಳ್ಳುವುದು ಮತ್ತು ಪರಸ್ಪರ ಗೌರವದಿಂದಿರುವುದೇ ಅತ್ಯಂತ ಮುಖ್ಯ. ಗಡಿಯಾರದಲ್ಲಿ ಯಾವ ಸಮಯ ಎಂಬುದಕ್ಕಿಂತ ಇಬ್ಬರೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧರಾಗಿರುವುದೇ ಉತ್ತಮ ಅನುಭವಕ್ಕೆ ಮುಖ್ಯ. ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಧನ್ಯವಾದಗಳು.